ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉಡುಪಿ ಶೈಲಿಯ ಉದ್ದಿನ ಹಿಟ್ಟಿನ ರೆಸಿಪಿ ತುಂಬಾ ಅದ್ಭುತವಾದ ರೆಸಿಪಿ. ಒಂದು 5 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ನಿಮಗೆ. ಮನೇಲಿ ಏನೂ ಇಲ್ಲದಿದ್ದಾಗ ಒಂದು ಕಪ್ ಹುಳಿ ಮೊಸರಿದ್ರೆ ಸಾಕು, ತುಂಬಾ ರುಚಿಕರವಾದ ಉದ್ದಿನ ಹಿಟ್ಟಿನ ರೆಸಿಪಿ ಮಾಡ್ಕೋಬೋದು. ಮಜ್ಜಿಗೆ ಮೆಣಸಿನ್ಕಾಯಲ್ಲಿ ಒಗ್ಗರಣೆ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಾನು ನನ್ನ ಫ್ರೆಂಡ್ ಮನೇಲಿ 2-3 ಫಂಕ್ಷನಲ್ಲಿ ತಿಂದಿದ್ದು, ಆವತ್ತಿಂದ ಇದ್ರ ದೊಡ್ಡ ಫ್ಯಾನ್. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕಿ ಮಾಡೋದ್ರಿಂದ ರುಚಿ ತುಂಬಾ ಅದ್ಭುತ. ತುಂಬಾ ಸಿಂಪಲ್ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ. ಹೊಸಬ್ರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಕೆಲವರು ಹಾಗೆ ಹಾಕ್ತಾರೆ, ಹಾಗೂ ಹಾಕ್ಬೋದು. ನನಗೆ ಈ ಥರ ಹುರಿದಿರೋದು ಇಷ್ಟ ಅಂತ ಹಾಕ್ಕೊಳ್ತಾ ಇದ್ದೀನಿ. ಉಡುಪಿ ಶೈಲಿ ಸ್ಟೋರ್ಗಳಲ್ಲಿ ನಿಮ್ಗೆ ಹಿಟ್ಟು ಅಂತಲೇ ಸಿಕ್ಕತ್ತೆ, ಅದು ಕೂಡ ತೊಗೋಬೋದು. ಈಗ ಇದನ್ನು ತಣ್ಣಗಾಗಕ್ಕೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಅದೇ ಪಾತ್ರೆಯಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ. ಇದೆಲ್ಲ ಸ್ವಲ್ಪ ಸಿಡಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ನಿಮ್ಮ ನಾರ್ಮಲ್ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. 4 ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು. ಇದು ಒಗ್ಗರಣೆ ಆಗಿದೆ, ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ತಣ್ಣಗಾಗಕ್ಕೆ. ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಉದ್ದಿನ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಪೌಡರ್ ಥರ ಇರಬೇಕಿದು. ತರಿ ಇದ್ದರೆ ಚೆನ್ನಾಗಿರಲ್ಲ, ತುಂಬಾ ನುಣ್ಣಗೆ ಮಾಡ್ಕೊಳ್ಳಿ. 1 ಕಪ್ ಹುಳಿ ಮೊಸರು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಗಂಟಿದ್ರೆ ನಿಮಗೆ ರುಚಿ ಹಾಳಾಗೋಗುತ್ತೆ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾದ ರೆಸಿಪಿ. ಒಂದು 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ನಿಮಗೆ. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ತೆಳ್ಳಕ್ಕೇನು ಮಾಡ್ಕೊಳ್ಳೋದು ಬೇಕಿಲ್ಲ, ಮೀಡಿಯಮಾಗಿ ಇಟ್ಕೋಬೇಕು. ನಿಮಗೆ ಇದು ಅನ್ನ ಜೊತೆ ತಿನ್ನೋವಾಗ ಮೇಲೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ರುಚಿ ಹೆಚ್ಚು. 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಸ್ವಲ್ಪ ರುಚಿಗೆ ಉಪ್ಪು, ಇಷ್ಟೇ ಬೇಕಾಗಿರೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೋಬೇಕಷ್ಟೆ. ತುಂಬಾ ಅದ್ಭುತವಾದ ರೆಸಿಪಿ. ಸಾರು ತಿಂದು ಬೇಜಾರಾಗಿದ್ದಾಗ ಅಥವಾ ದಿಢೀರಂತ ಬೇಕು ಅಂದರೆ ತುಂಬಾ ಬೇಗ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.